ಇನ್ನು ವಿಜಯೇಂದ್ರ ಅವರ ಕನಸಿಗೆ ಆರ್ ಅಶೋಕ್ ಅವರು ಹಿಟ್ರಾ ಬುತ್ತಿ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತದೆ. ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಈಗಲೇ ಟವಲ್ ಅನ್ನು ಹಾಕ್ತಾ ಇದ್ದಾರೆ ಆರ್ ಅಶೋಕ್ ಅವರು. ಸಿಎಂ ಆಗುವ ಆಸೆ ಅವರು ಹಾಕಿದ ಬಿಜೆಪಿ ಸಾಮ್ರಾಟ್. 2028ಕ್ಕೆ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ನನ್ನ ಹೆಸರು ಕೂಡ ಇದೆ. ಮುಂದೆ ಸಿಎಂ ಯಾರಾಗಬೇಕು ಎಂಬುದು ಮುಖ್ಯ ಅಲ್ಲ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ರೀತಿಯಾಗಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಸಿಎಂ ಯಾರಾಗಬೇಕು ಎಂಬುದನ್ನು ಪ್ರಧಾನಿ ಮೋದಿ ಅವರು ಹೇಳ್ತಾರೆ ಅನ್ನುವಂಥದ್ದು ಕೂಡ ಒಂದಿಷ್ಟು ಹೇಳಿಕೆಗಳು ಕೂಡ ಇಲ್ಲಿ ಬಂದಿದೆ. ಗೃಹ ಸಚಿವ ಅಮಿತ್ ಶಾ ಮತ್ತು ಅಧ್ಯಕ್ಷ ನಿತಿನ್ ನಬೀನ್ ನಿರ್ಧರಿಸ್ತಾರೆ. ನನ್ನನ್ನು ಸೇರಿ 10 ಮಂದಿ ಹೆಸರುಗಳು ಕೇಳಿಬಂದಿವೆ. ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತೊಲಗುವುದು ಇಲ್ಲಿ ಮುಖ್ಯವಾಗ್ತಾ ಇದೆ. JDS ಮತ್ತು ಬಿಜೆಪಿ ಮೈತ್ರಿಕೂಟದ ಸರ್ಕಾರ ಬರುತ್ತೆ, ಇದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಅಂತೇಳಿ ಅಶೋಕ್ ಅವರು ಕಿಡಿಯನ್ನು ಕಾರಿದ್ದಾರೆ. ಹಾಗೆ ಒಂದು ಸ್ಫೋಟಕವಾದಂತಹ ಹೇಳಿಕೆಗಳನ್ನು ಸಹಿತ ನೀಡಿದ್ದಾರೆ. ಸಂಸತ್ತಿನಲ್ಲೂ ಕೂಡ JDSಗೆ 3 ರಿಂದ 4 ಸ್ಥಾನಗಳು ನೀಡಲಾಗಿದೆ. ಅದೇ ರೀತಿಯಲ್ಲಿ ರಾಜ್ಯದಲ್ಲೂ ಕೂಡ ಮೈತ್ರಿ ಮುಂದುವರಿಯಲಿದೆ. JDS ಮತ್ತು ಬಿಜೆಪಿ ಮೈತ್ರಿಕೂಟದ ಸರ್ಕಾರ ಖಂಡಿತವಾಗಲೂ ಬಂದೇ ಬರುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸ್ಫೋಟಕ ಹೇಳಿಕೆ ನೀಡಿದ ವಿಪಕ್ಷ ನಾಯಕ ಅಶೋಕ್. ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆದ್ರ ಅಶೋಕ್ ಅವರು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆಯಾಗುತ್ತೆ. ಯಾಕೆಂದರೆ ಒಂದು ಕಡೆ ಕುಮಾರಸ್ವಾಮಿ, ಇನ್ನೊಂದು ಕಡೆ ವಿಜಯೇಂದ್ರ, ಇಬ್ಬರ ಮೇಲೂ ಕೂಡ ಇಂಡೈರೆಕ್ಟ್ ಆಗಿ ಕಲ್ಲನ್ನು ಹೊಡೆದ್ರ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗುವಂಥದ್ದು. ಬರೀ ನೀವಿಬ್ಬರೇ ಅಲ್ಲ, ನಾನು ಸಹ ಇದ್ದೀನಿ ಅಂಥೇಳಿ ಹೇಳ್ತಾ ಇದ್ದಾರಾ ಆರ್ ಅಶೋಕ್ ಅವರು. ಸಿಎಂ ರೇಸ್ನಲ್ಲಿ ನಾನು ಸಹ ಇದ್ದೀನಿ. ಬಿಜೆಪಿ ಮತ್ತು JDS ಮೈತ್ರಿಕೂಟದ ಸರ್ಕಾರ ಮುಂದಿನ ದಿನಗಳಲ್ಲಿ ಅಂದರೆ 2028ಕ್ಕೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆಗ ನಾನು ಕೂಡ CM ಆಗುವುದಕ್ಕೆ ಅವಕಾಶ ಇದೆ ಅಂಥೇಳಿ ಏನಾದರೂ ಹೇಳಿದ್ರಾ ಆರ್ ಅಶೋಕ್ ಅವರು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. 2028ರ ಚುನಾವಣೆಗೆ ಈಗಲೇ ಟವಲನ್ನು ಹಾಕ್ತಾ ಇದ್ದಾರಾ CM ಕುರ್ಚಿ ಮೇಲೆ ಆರ್ ಅಶೋಕ್ ಅವರು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಈ ಒಂದು ಹೇಳಿಕೆಯ ಮುಖಾಂತರ ಒಂದು ಕಡೆ ಕುಮಾರಸ್ವಾಮಿ ಮತ್ತು ಇನ್ನೊಂದು ಕಡೆ ವಿಜಯೇಂದ್ರ ಇವರಿಬ್ಬರ ವಿರುದ್ಧವಾಗಿ ಏನಾದರೂ ಹೇಳಿಕೆಗಳನ್ನು ನೀಡಿದ್ರಾ, ಅಥವಾ ಇವರಿಬ್ಬರಿಗಿಂತಲೂ ಕೂಡ ನಾನು ಒಬ್ಬ ಆಕಾಂಕ್ಷಿ, ನನಗೂ ಕೂಡ CM ಸ್ಥಾನ ಲಭಿಸಿದರೂ ಲಭಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ನೀಡಿದ್ರಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಕೂಡ ಆಗ್ತಾ ಇದೆ. ಈಗಾಗಲೇ ಸದ್ಯದ ಮಟ್ಟಿಗೆ JDS ಮತ್ತು ಬಿಜೆಪಿ ಮೈತ್ರಿಕೂಟದ ಸರ್ಕಾರ ಮಾಡಬೇಕು ಅನ್ನುವಂತಹ ಚಿಂತನೆಯಲ್ಲಿದೆ. 2028ರ ಹೊತ್ತಿಗೆ ಆ ಒಂದು ಸಂದರ್ಭದಲ್ಲಿ JDS ಮತ್ತು ಬಿಜೆಪಿ ಮೈತ್ರಿಕೂಟದ ಸರ್ಕಾರವನ್ನು ಮಾಡೇ ಮಾಡ್ತೀವಿ, ಖಂಡಿತವಾಗ್ಲೂ ಬರುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ನಾನು ಸೇರಿ 10 ಮಂದಿ ಹೆಸರುಗಳು ಈಗಾಗಲೇ ಕೇಳಿಬಂದಿದೆ. ಅಂದರೆ ಗೃಹ ಸಚಿವ ಅಮಿತ್ ಶಾ ಆಗಿರ್ಬೋದು, ಅಧ್ಯಕ್ಷ ನಿತಿನ್ ನಬೀನ್ ಅವರು, ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಿನ ದಿನದಲ್ಲಿ ಯಾರು CM ಆಗಬೇಕು ಅಂಥೇಳಿ ನಿರ್ಧಾರ ಅವರು ಮಾಡ್ತಾರೆ ಅಂಥೇಳಿ ಆರ್ ಅಶೋಕ್ ಅವರು ಇಲ್ಲಿ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ರೀತಿಯಾಗಿ ಹೇಳಿಕೆ ಒಂದನ್ನು ನೀಡಿದ್ದಾರೆ.